ಬೆಳಗಾವಿಯಲ್ಲೂ ಹೋಗಿದ್ದೆ ನಾನು. ಬೆಳಗಾವಿ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ 6 ತಿಂಗಳಲ್ಲಿ 29 ಬಾಣಂತಿಯರ ಬಲಿ. ನಾನು ಭೇಟಿ ಮಾಡಿದ್ದೆ, ನಾನೇ ಹೋಗಿ ಭೇಟಿ ಮಾಡಿದ್ದೆ. 1 ವರ್ಷದಲ್ಲಿ 322 ನವಜಾತ ಶಿಶುಗಳ ಮರಣ. ಬಳ್ಳಾರಿ ದುರಂತ ಆದಮೇಲೆ ಇದೊಂದು ದುರಂತ ಅಂತೇಳಿ ಪಟ್ಟಿ ಕೊಟ್ಟಿದ್ದಾರೆ. ಅಂದ್ರೆ ಬಳ್ಳಾರಿ ಒಂದೇ ಅಲ್ಲ ಅನ್ನೋದು ನಿಮ್ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಬಳ್ಳಾರಿ ಅಲ್ಲ, ಈ ರಾಜ್ಯದಲ್ಲಿ ಇದು ನಡೀತಾ ಇದೆ. ನಾವು ವರದಿ ಕೊಡ್ಬೋದು. ನಾವು ಅಲ್ಲಿದ್ದಾಗ ನಾವು ಕೊಟ್ಟಿದ್ದೀರಿ, ಇಲ್ಲಿದ್ದಾಗ ನೀವು ಕೇಳಿದ್ದೀರಾ. ಹಿಂದೆ ಇಷ್ಟಿತ್ತು, ಹಿಂದೆ ಇಷ್ಟು ಸಾವು, ಪಾಟೀಲ್ರೆ, ಹಿಂದೆ ಇಷ್ಟು ಸಾವಾಗ್ತಾ ಇತ್ತು, ಈಗ ಇಷ್ಟು ಕಡಿಮೆ ಆಗಿದೆ, ಮುಂದೆ ಇದು ಮಾಡ್ತೀರಿ ಅಂತ. ನನಗೆ ಹಿಂದೆನೂ ಬೇಡ, ಮುಂದೇನೂ ಬೇಡ, ಇವತ್ತಿನ ಬದುಕುವಂತ ಹಕ್ಕನ್ನ ಕೊಡಬೇಕು ಅನ್ನೋದು ನಾನು ಕೇಳೋದು. ನಾವ್ ಹೀಗೆ ಹೇಳ್ತಾ ಇದ್ರೆ ಹಿಂದೆ ಹೀಗಿತ್ತು ಮುಂದೆ ಈಗ ಆಗ್ತೈತೆ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಇವತ್ತು ನ್ಯಾಯ ಕೊಡೋದು ಯಾರು? ಇವತ್ತಿನ ನ್ಯಾಯಕ್ಕೆ ನಾನು ಇವತ್ತು ತಮ್ಮ ಹತ್ರ ನಾನು ಮಾತಾಡ್ತಾ ಇರೋದು. ನಾನೇನು ಅಂತ ಕಠಿಣ ಪದ ಕೆಟ್ಟ ಪದನೂ ಉಪಯೋಗ ಮಾಡಿಲ್ಲ ಅಂತ ಅನಿಸ್ತೈತೆ. ನಾನು ಜನಗಳ ಮನಸ್ಥಿತಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಬರುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ವಿರೋಧ ಪಕ್ಷ ಆಗ್ಲಿ ಆಡಳಿತ ಪಕ್ಷ ಆಗ್ಲಿ. ನಾವು ಮಾಡಿಲ್ಲ ಅಂದ್ರೆ ಇಲ್ಲಿರಕ್ಕೆ ನಮ್ಗೇನ್ ಅಧಿಕಾರ ಇದೆ? ವಿಧಾನಸೌಧ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲ ನಡೀತಾ ಇರೋದು ಉತ್ತರ ಕರ್ನಾಟಕದ ಭಾಗದಲ್ಲೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಡತನ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಚರ್ಚೆ ಆಯ್ತು, ಮಾತಾಡಿದ್ರೆ ಎಲ್ಲರೂ 10 ನಿಮಿಷ 30 ನಿಮಿಷ ನಾವೆಲ್ಲ ಮಾತಾಡಿದ್ವಿ. ಏನು ಚರ್ಚೆ ಮಾಡಿದ್ದೆ? ಉತ್ತರ ಕರ್ನಾಟಕದಲ್ಲಿ ಈ ತರ ಅಭಿವೃದ್ಧಿ ಆಗ್ಬೇಕು, ಇಲ್ಲಿ ಬಡತನ ಇದೆ, ಕಿತ್ತು ತಿನ್ನುವಂತ ಬಡತನ. ಅಂದ್ರೆ ಈ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ ಅಧ್ಯಕ್ಷರೇ? ಈ ಆಸ್ಪತ್ರೆಗಳಿಗೆ ಹೋಗೋರು ಯಾರು? ಬಡವರೇ. ಆ ಬಡವರು ಹೋಗೋ ಆಸ್ಪತ್ರೆಗಳಿಗೂ ಬಾಗಿಲು ಮುಚ್ಚಿಬಿಟ್ರೆ ಏನಕ್ಕಿರ್ಬೇಕು ಇಲಾಖೆ? ಈಗ ನಿಮ್ಮ ಸಲಹೆಯನ್ನು ಸರಿಪಡಿಸಲಿಕ್ಕೆ ಹೇಳಿ ಅಧ್ಯಕ್ಷರೇ. ನಾನು ಸಚಿವರಿಗೆ ನಾನು ಹೇಳುವಂಥದ್ದು ಪ್ರಮುಖವಾಗಿ, ಇನ್ನು ಅಶ್ವಥ್ ನಾರಾಯಣ್ ಮಾತಾಡ್ತಾರೆ ಅದೇ ಸಚಿವರಿಗೆ ನಾನು ಹೇಳುವಂಥದ್ದು, ಇದನ್ನ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು. ಇಲ್ಲಿ ಉತ್ತರ ಕೊಡ್ತಾರೆ, ನಾವು ಇದಾದ್ಮೇಲೆ ಮನೆಗೆ ಹೋಗ್ತೀರಿ. ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕು. ಮತ್ತೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು. ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು. ಇಂಪಾರ್ಟೆಂಟು, ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು. ಅದಕ್ಕೆ ನಾನು ಹೇಳೋದು, ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವ ಅಲ್ಲ, ಅವರ ಸುರ್ಪದಿಯಲ್ಲಿ, ಅವರ ಗೈಡೆನ್ಸ್ ಅಲ್ಲಿ ಅಷ್ಟೇ. ಅವ್ರನ್ನ ನೇಮಕ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ, ನನಗೂ ಗೊತ್ತಿದೆ. ಇವತ್ತಿನ ಒತ್ತಡದಲ್ಲಿ ಅವರ ಒಂದು ಸೂಪರ್ವೈಸನ್ ಅಲ್ಲಿ ಇದನ್ನ ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ರೆ ನಿಜಕ್ಕೂ ಅಲ್ಲಿ ಬರುವಂತ ರಿಪೋರ್ಟ್ ಅನ್ನ ನಮ್ಮ ಸದನದಲ್ಲಿ ತಾವಿರ್ತೀರ, ಮಂಡಿಸ್ತೀರ. ತಾವಿದ್ರೆ ನಮ್ಮ ಮುಂದೆ ಮಂಡಿಸೋಣ, ತಾವು ಮಂತ್ರಿ ಆಗಿದ್ರೆ ನೀವೇ ಮಂಡಿಸಿ, ಆಮೇಲೆ ಪರವಾಗಿಲ್ಲ. ಅರ್ಥ ಆಯ್ತಲ್ಲ, ಮಂಡಿಸೋಣ. ಮೆಸೇಜ್ ನನಗಂತೂ ಗ್ಯಾರಂಟಿ ಇಲ್ಲ ನೀವು ಇರ್ತೀರ ಅಂತ. ನನಗೆ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ನೀವು ರಾತ್ರಿ 12-1 ಗಂಟೆ ನಡೆಸ್ತಾ ಇರೋದು ನೋಡಿದ್ರೆ ಕೊನೆ ಲ್ಯಾಪ್ ಓಡ್ತಾರಲ್ಲ, ಹಂಗ ಓಡ್ತಾ ಇದ್ದೀರಾ ನೀವು. ಈ ರನ್ನಿಂಗ್ ರೇಸ್ ಅಲ್ಲಿ ಕೊನೆಯ ಲ್ಯಾಪ್ ಓಡ್ತಾರಲ್ಲ, ಬೇಗ ಗುರಿ ಮುಟ್ಟಬೇಕು ಅಂತ. ಓಕೆ, ಆಗ್ಲಿ. ಅದನ್ನ ಮಂಡಿಸಿದ್ರೆ ಇಡೀ ಮೆಸೇಜ್ ಹೋಗ್ತೈತೆ. ಆ ಡ್ರಗ್ ಈ ಮಾಫಿಯಾಗಳಿರ್ತಾರಲ್ಲ, ಆ ಮೆಸೇಜ್ ಹೋಗ್ತೈತೆ. ಆ ಮೆಸೇಜ್ ಹೋದ್ರೆ ನಾವು ಮುಂದೆ ಆಗುವಂತ ಅನಾಹುತ, ಈ ತರ ಬಾಣಂತಿಯರು ಸಾವಿಗೆ ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅದನ್ನು ಉಳಿಸುವಂತ ಅಟ್ಲೀಸ್ಟ್ ಒಂದು ಪ್ರಾಣನಾದ್ರೂ ನಾವು ಉಳಿಸಿದ್ರೆ ಅದು ಪುಣ್ಯ. ಇಲ್ಲಿ ಸದನ ನಡೆದಿದ್ದಕ್ಕೂ ಪುಣ್ಯ ಬರ್ತತೆ, ನಮಗೂ ಪುಣ್ಯ ಬರ್ತತೆ. ಅದರಿಂದ ನಾನು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಏನಾಗಲ್ಲ ಇದರಿಂದ, ನಿಮಗೂ ಒಳ್ಳೆ ರಿಪೋರ್ಟ್ ಬರ್ತದೆ. ಸಿಟ್ಟಿಂಗ್ ಜಡ್ಜ್ ಅವರು ಸೂಪರ್ವೈಸನ್ ಮಾಡ್ತಾರೆ ಅಷ್ಟೇ. ಮಾಡಿದ್ರೆ ಈ ಡ್ರಗ್ ಕಂಪನಿಗಳ ಬಗ್ಗೆ ಅವ್ರೇನೇನು ಕಾಮೆಂಟ್ ಮಾಡ್ತಾರೆ ಅದನ್ನ ನಾವು ಜಾರಿಗೆ ತರೋಣ. ನಾವೆಲ್ಲರೂ ಕೂಡ ನೀವೇ ಬಿಲ್ ತನ್ನಿ, ಇಲ್ಲಿ ಮಣ್ಣೆ ಮಾಡಿ ಈ ತರ ಮೋಸ ಮಾಡುವಂತ ಒಂದು ಕಂಪನಿಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಬಾಣಂತಿಯರಿಗೆ ನೆಮ್ಮದಿ ಇಲ್ಲ, ಬದುಕುವಂತ ಅವಕಾಶ ಕಳ್ಕೊಂತ ಇದ್ದೀರಿ. ಆ ಬದುಕುವಂತ ಅವಕಾಶವನ್ನ, ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ.